ಈ ಸಿನಿಮಾ ನಾವು ಸೋಲ್ತೀವೋ ಗೆಲ್ತೀವೋ, ಬಟ್ ಇಲ್ಲಿ ಒಂದು 10-15 ಜನ ಈ ಸಿನಿಮಾದಿಂದ ನಿಮ್ಗೆ ಬೆಸ್ಟ್ ಒಂದಷ್ಟು ಒಳ್ಳೆ ಆಕ್ಟರ್ ಸಿಗ್ತಾರೆ, ಒಂದಷ್ಟು ಒಳ್ಳೆ ಟೆಕ್ನಿಷಿಯನ್ ಸಿಗ್ತಾರೆ. ನೀವು ಸಿನಿಮಾ ನೋಡಿದ್ರೆ ಮಿನಿಮಮ್ 40ರಿಂದ 50 ಸಲ ನಗ್ತೀರಾ. ಸಿನಿಮಾದಲ್ಲಿ ಎಮೋಷನ್ಸ್ ಇದೆ, ಕಾಮಿಡಿ ಇದೆ, ನಂದು ಸ್ವಲ್ಪ ಫನ್ಸ್ ಬರುತ್ತೆ. ಅಲ್ಲಲ್ಲಿ ಒಂದ್ ಸ್ವಲ್ಪ ಕಾಮಿಡಿ ಮಾಡಿ ಹೋಗ್ತಿರ್ತೀನಿ. ನೀವು ನೋಡಿದ್ರೆ ನಾನು ನೋಡ್ತೀನಿ ನನ್ನಲ್ಲಿ ಸಿನಿಮಾದಲ್ಲಿ, ಅದನ್ನ ನಾನು ಹೇಳಬಲ್ಲೆ. 18 ಅವರ್ಸ್ಗೆ 1 ಮಿಲಿಯನ್ ಹೋಗಿತ್ತು ಅದು ಲೋ ಬಜೆಟ್ ಪ್ರವೇಶ. ಬರೀ ಮ್ಯಾಕ್ಸಿಮಮ್ ಕಮೆಂಟ್ಸ್ ಕ್ಲೈಮ್ಯಾಕ್ಸ್ ಅಲ್ಲಿ ಎಮೋಷನ್ ಸೀನ್ಗೆ ಬಂದಿತ್ತು. ಹೌದು, ಪ್ರೇಕ್ಷಕರ ಒತ್ತಾಯ, ಅದರ ಸಕ್ಸಸ್ ನೋಡಿ ಕಿರುತೆರೆಯಿಂದ ಹಿರಿತೆರೆ ಬೆಳ್ಳಿ ಪರದೆ ಮೇಲೆ ಬರಬೇಕು ಅಂತ ಇದ್ ಮಾಡಿ ನಮ್ಮ ಟೀಮ್ ಜೊತೆ ಇದ್ ಮಾಡಿ. ಈಗ ತೆರೆ ಮೇಲೆ ಅಮೃತ ಅಂಜನ್ ಟೇಕ್ ಟು ಲಾಂಚ್ ಕಿರುತೆರೆಯಲ್ಲಿ ಮಾಡಿದ್ದಿದ್ದು ನಾವು ಇದನ್ನ ನಮ್ಮ ಈ ತಂಡ ಏನಿತ್ತು ಇದನ್ನ ನಾವು ದೊಡ್ಡ ಸ್ಕ್ರೀನ್ ಮೇಲೆ ತರಬೇಕು, ಇದನ್ನ ಒಂದು ಸಕ್ಸಸ್ ಮಾಡ್ಬೇಕು ಅಂತ ಹೇಳಿ, ಹೌದು, ಪ್ರೇಕ್ಷಕರ ಒತ್ತಾಯ, ಅದರ ಸಕ್ಸಸ್ ನೋಡಿ ಕಿರುತೆರೆಯಿಂದ ಹಿರಿತೆರೆ ಬೆಳ್ಳಿ ಪರದೆ ಮೇಲೆ ಬರಬೇಕು ಅಂತ ಇದ್ ಮಾಡಿ ನಮ್ಮ ಟೀಮ್ ಜೊತೆ ಇದ್ ಮಾಡಿ. ನೀವು ಸಿನಿಮಾ ನೋಡಿದ್ರೆ ಮಿನಿಮಮ್ 40ರಿಂದ 50 ಸಲ ನಗ್ತೀರಾ, ಅದಂತೂ ಶೋರ್, ನಾನು ಖಂಡಿತ ಹೇಳ್ತೀನಿ. ಯಾಕಂದ್ರೆ ಅಷ್ಟು ಹೋರಾಟ ಇದೆ, ಅಷ್ಟು ರಿಸರ್ಚ್ ಇದೆ, ಮತ್ತೆ ಪ್ರತಿಯೊಂದು ಕೂಡ ನಾವೇನ್ ಶೂಟ್ ಮಾಡಿದೀವಿ ಅದನ್ನ ಮೊಬೈಲ್ ಅಲ್ಲಿ ಶೂಟ್ ಮಾಡಿ ಜಸ್ಟ್ ಡ್ರೈಯಲ್ಲಿ ನಗ್ತರ ಅನ್ನೋ ಒಂದೇ ಒಂದು ಫಾರ್ಮೆಟ್ ಇಟ್ಕೊಂಡು ಸಿನಿಮಾ ಮಾಡಿರೋದು. ಸೊ ಅಮೃತನ ಶಾರ್ಟ್ ಫಿಲಮ್ ಇಂದಾನೆ ನಮ್ ಜೀವನ ಸ್ಟಾರ್ಟ್ ಆಗಿದ್ದು. ಸೊ ಇವತ್ತು ಅಮೃತನ ಸಿನಿಮಾ ಮಾಡಿದೀವಿ. ಈ ಸಿನಿಮಾ ಇಂದ ಮತ್ತೆ ನಮ್ದು ಸಿನಿಮಾ ಜರ್ನಿ ಸ್ಟಾರ್ಟ್ ಆಗುತ್ತೆ 100% ಅಂತ ನಾವು ಕಾನ್ಫಿಡೆನ್ಸ್ ಇಂದ ಹೇಳ್ತೀವಿ. ಸೊ ಅಂದ್ರೆ ಸಿನಿಮಾ ರಿಲೀಸ್ಗೂ ಮುಂಚೆ ಜಾಸ್ತಿ ಬೇಡ ಅಂತ ಅನ್ಸುತ್ತೆ, ಸಿನಿಮಾ ರಿಲೀಸ್ ಆದ್ಮೇಲೆ ಮಾತಾಡೋಣ ಅಂತ. ಇಲ್ಲ ಸರ್ ನೀವು ಆ ಎಮೋಷನ್, ಅದು ಕಾಮಿಡಿ ಎಮೋಷನ್, ಕಾಮಿಡಿ ಆಗಿ ಮಾಡಿರೋದು. ಸೊ ನೀವು ನಮ್ದು ಲೋ ಬಜೆಟ್ ಗ್ರೂಪ್ ಪ್ರವೇಶದಲ್ಲಿ ಕ್ಲೈಮ್ಯಾಕ್ಸ್ ಸೀನ್ ನೋಡಿದ್ರೆ ಅದು ಬೇರೆ ತರ ಎಮೋಷನ್ ಬರುತ್ತೆ. ಅದು ಬರೀ ಆ ಅಜ್ಜಿದೊಂದು ಎಮೋಷನ್ ಸೀನ್ಗೆ ಎಷ್ಟು ಜನ ಕಮೆಂಟ್ ಮಾಡಿದ್ದಾರೆ ಅಂದ್ರೆ, ಆಮೇಲೆ ಎಂಡ್ ಅಲ್ಲಿ ಕ್ಲೈಮ್ಯಾಕ್ಸ್ ಸೀನ್ ಅಳೋದೊಂದು ಸೀನ್ ಇದೆ, ಆ ಸೀನ್ಗೆ ಎಷ್ಟು ಜನ ಹತ್ತಿದ್ದಾರೆ, ಹತ್ಬಿಟ್ಟು ನಮ್ಗೆ ಮೆಸೇಜ್ ಮಾಡಿದ್ದಾರೆ, ಕಮೆಂಟ್ ಮಾಡಿದ್ದಾರೆ ಅಂದ್ರೆ ಸರ್ ಗೊತ್ತು. ಆಕ್ಚುಲಿ ಬರೀ 18 ಅವರ್ಸ್ಗೆ 1 ಮಿಲಿಯನ್ ಹೋಗಿತ್ತು ಅದು ಲೋ ಬಜೆಟ್ ಪ್ರವೇಶ. ಬರೀ ಮ್ಯಾಕ್ಸಿಮಮ್ ಕಮೆಂಟ್ಸ್ ಕ್ಲೈಮ್ಯಾಕ್ಸ್ ಅಲ್ಲಿ ಎಮೋಷನ್ ಸೀನ್ಗೆ ಬಂದಿತ್ತು. ಸೊ ಅಲ್ಲೆಲ್ಲ ಶಾರ್ಟ್ ಫಿಲಮ್ಸ್ ಇಂದ ಬಂದು ದೊಡ್ಡ ಮಟ್ಟಕ್ಕೆ ಇವತ್ತು ಸಿನಿಮಾದಲ್ಲಿ ಹೆಸರು ಮಾಡ್ತಾ ಇದ್ದಾರೆ. ಸೊ ನಾವು ಸಿನಿಮಾ ಕನ್ಸ್ ಕಟ್ಕೊಂಡೇ ಬಂದಿದ್ದು, ಬಟ್ ನಮ್ಗೆ ಅವಕಾಶಗಳು ಕಮ್ಮಿ ಇದ್ರಿಂದ ಶಾರ್ಟ್ ಫಿಲಮ್ಸ್ ಥ್ರೂ ನಮ್ಮ ಬೆಸ್ಟ್ ಏನ್ ಮಾಡ್ಬೋದು ಅದನ್ನ ಮಾಡಿ ನಾವು ಪ್ರೂವ್ ಮಾಡ್ಕೊಂಡು ಈಗ ಅದನ್ನ ಸಿನಿಮಾ ಮಾಡಿದೀವಿ. ಸೊ ಹೋಪ್ ನಾನು ಏನ್ ರಿಕ್ವೆಸ್ಟ್ ಮಾಡ್ಕೊಂತೀನಿ ಅಂದ್ರೆ, ಈ ಸಿನಿಮಾ ನಾವು ಸೋಲ್ತೀವೋ ಗೆಲ್ತೀವೋ, ಬಟ್ ಇಲ್ಲಿ ಒಂದು 10-15 ಜನ ಈ ಸಿನಿಮಾದಿಂದ ನಿಮ್ಗೆ ಬೆಸ್ಟ್ ಒಂದಷ್ಟು ಒಳ್ಳೆ ಆಕ್ಟರ್ ಸಿಗ್ತಾರೆ, ಒಂದಷ್ಟು ಒಳ್ಳೆ ಟೆಕ್ನಿಷಿಯನ್ ಸಿಗ್ತಾರೆ. ಇನ್ನು 10-15 ವರ್ಷ, ಒಂದು 20 ವರ್ಷ ಕನ್ನಡ ಇಂಡಸ್ಟ್ರಿಲಿ ಉಳ್ಕೊಳ್ಳೋಂತ ಟೆಕ್ನಿಷಿಯನ್ಸ್, ಆರ್ಟಿಸ್ಟ್ಗಳು ಸಿಗ್ತಾರೆ. ಸೊ ಅದು ಅಷ್ಟೊಂದು ಕಾನ್ಫಿಡೆಂಟ್ ಆಗಿ ಹೇಳ್ಬೋದು. ಶಾರ್ಟ್ ಫಿಲಮ್ ಅಲ್ಲಿ ಪಂಚ್ ವೈಸ್ ಹೋಗ್ಬಿಡುತ್ತೆ, ನಂದೆಲ್ಲ ಫುಲ್ ಆಕ್ಟಿವ್, ಬೇರೆ ಬೇರೆ ಕ್ಯಾರೆಕ್ಟರ್ ಹೆಸರಲ್ಲಿ, ಮತ್ತೆ ತುಂಬಾ ಹೈಪರ್ ಆಕ್ಟಿವ್ ಆಗಿ ಮಾಡಿದೀನಿ. ನಂದು ಹೆಸರುಗಳು, ನನ್ನ ಪಾತ್ರ ಹೆಸರುಗಳೆಲ್ಲ ಬೇರೆ ಬೇರೆ ತರನೇ ನಾನು ಮಾಡ್ಕೊಂಡ್ ಬಂದಿದೆ. ಸೊ ಇದ್ರಲ್ಲೂ ಒಂದು ಎಕ್ಸ್ಪೆಕ್ಟ್ ಮಾಡ್ಬೋದು ಡಿಫ್ರೆಂಟ್ ಹೆಸರನ್ನ. ಶಾರ್ಟ್ ಫಿಲಮ್ ಅಲ್ಲಿ ಯೂಶಲಿ ನಾವು 90% ಕಾಮಿಡಿನೇ ಮಾಡಿದ್ವಿ. ಬಟ್ ಸಿನಿಮಾ ಅಂತ ಬಂದಾಗ ಮೇಡಮ್ ಅವರು ನಂಗೆ ಸ್ವಲ್ಪ ಅಂದ್ರೆ ಎಮೋಷನ್, ರೊಮ್ಯಾನ್ಸ್, ಆಕ್ಷನ್ ಇರಬೇಕು ಅಂತ. ಸೊ ಅದ್ರಲ್ಲಿ ನಮ್ದ್ರಲ್ಲಿ ಕಾಮಿಡಿ, ಆರ್ಗಾನಿಕ್ ಕಾಮಿಡಿ ಇದೆ. ಮೊದಲನೇದಾಗಿ ನಾನು ಮೋಹಿತ್ ಸರ್ ಜೊತೆ ಶಾರ್ಟ್ ಫಿಲ್ಮ್ ಯಾವತ್ತೂ ಮಾಡಿರ್ಲಿಲ್ಲ, ಮಾಡ್ಬೇಕಂತ ತುಂಬಾ ಆಸೆ ಇತ್ತು. ಬಟ್ ಅವ್ರ ಜೊತೆ ಶಾರ್ಟ್ ಫಿಲ್ಮ್ ಮಾಡಕ್ಕಾಗಿಲ್ಲ, ಡೈರೆಕ್ಟ್ ಆಗಿ ಸಿನಿಮಾ ಮಾಡಿದೀನಿ. ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಸಿನಿಮಾದಲ್ಲಿ ನಾನು ಬಾಡಿಗಾರ್ಡ್ ಕ್ಯಾರೆಕ್ಟರ್ ಮಾಡಿದೀನಿ. ಸುಧಾಕರ್ ಅವ್ರಿಗೆ ಬಾಡಿಗಾರ್ಡ್. ಸೆಕೆಂಡ್ ಹಾಫ್ ಅಲ್ಲಿ ನಂದು ಸ್ವಲ್ಪ ಫನ್ಸ್ ಬರುತ್ತೆ, ಅಲ್ಲಲ್ಲಿ ಒಂದ್ ಸ್ವಲ್ಪ ಕಾಮಿಡಿ ಮಾಡಿ ಹೋಗ್ತಿರ್ತೀನಿ. ತುಂಬಾ ಅದ್ಭುತವಾಗಿ ತುಂಬಾ ಚೆನ್ನಾಗಿ ಬಂದಿದೆ. ನೀವು ನೋಡಿದ್ರೆ ನಾನು ನೋಡ್ತೀನಿ ನನ್ನಲ್ಲಿ ಸಿನಿಮಾದಲ್ಲಿ, ಅದನ್ನ ನಾನು ಹೇಳಬಲ್ಲೆ. ಕ್ಯಾರೆಕ್ಟರ್ ಇದೆ, ನಾನು ಏನ್ ನೋಡಿಲ್ಲ ಇದುವರೆಗೂ ಅದನ್ನ ನೋಡ್ತೀನಿ. ಎಲ್ಲರೂ ನೋಡೋದು, ಒಬ್ಬರು ನೋಡ್ಬೇಕು, ತೋರಿಸ್ತೀನಿ ಅವತ್ತು. ಹಲೋ, ನನ್ನ ಹೆಸರು ಅಜೇಂದ್ರ ಅಂತ. ಕ್ಯಾರೆಕ್ಟರ್ ನೇಮ್ ಬಂದು ಶೇಕಿಂಗ್ ಕೋಬ್ರಾ ಅಂತ ಬರುತ್ತೆ. ಸೊ ಸೆಕೆಂಡ್ ಹಾಫ್ ಅಲ್ಲಿ ನಾನು ಚೇತನ್ ದುರ್ಗ ಅವರು ಇಬ್ರು ಕಾಂಬಿನೇಷನ್ ಅಲ್ಲಿ ತುಂಬಾ ಚೆನ್ನಾಗಿದೆ. ಸೊ ಎಲ್ಲರೂ ಅಕ್ಟೋಬರ್ 30 ಅಂತ ನಮ್ಮ ಡೈರೆಕ್ಟರ್ ಸರ್ ಹೇಳಿದಾರೆ ರಿಲೀಸಿಂಗ್ ಡೇಟು. ಸೊ ಇಂಚು ಒಂದು ಆ ಕಡೆ ಈ ಕಡೆ ಆಗ್ಬೋದು ರಿಲೀಸಿಂಗ್ ಎಲ್ಲ. ಈ ಸಿನಿಮಾದಲ್ಲಿ ನನ್ನ ಪಾತ್ರದ ಹೆಸರು ಪೊಟೆಟೊ ಪಚ್ಚಿ ಅಂತ. ಒಂದು ನಿಮ್ ಪಾತ್ರ ಕೇಳಕ್ಕೆ ಹೇಳ್ತಾರೆ, ಅದಕ್ಕೋಸ್ಕರ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳೋಣ.
ಒಂದು ರೀಲ್ ಸ್ಟಾರ್. ಸೊ ಒಂದು ಪುಟ್ಟ ಪಾತ್ರ, ಬಟ್ ತುಂಬಾ ಅಂದ್ರೆ ಒಂದು ಕಾರ್ಯಕ್ರಮದಲ್ಲಿ ಬಿಗಿನಿಂಗ್ ಅಲ್ಲಿ ಹೆಂಗೆ ಪಟಾಕಿ ಹೊಡೆಯುತ್ತೋ ಆ ತರ ಮಧ್ಯದಲ್ಲಿ ಬಂದ್ಬಿಟ್ಟು ಪಟಾಕಿ ಸಿಡ್ಸ್ ಹೋಗುವಂತ ಪಾತ್ರ. ಯಾಕಂದ್ರೆ ತುಂಬಾ ತುಂಬಾ ಕಾಮಿಡಿ ಇರುವಂತ ಪಾತ್ರ. ಆ ಪಾತ್ರವನ್ನ ಸೃಷ್ಟಿ ಮಾಡಿ ಆ ಪಾತ್ರವನ್ನ ನನಗೆ ಕೊಟ್ಟಂತ ನಿರ್ದೇಶಕರಿಗೆ ತುಂಬಾ ಥ್ಯಾಂಕ್ಸ್. ನಾವು ಆಸ್ ಎ ಟೀಮ್ ಮೆಂಬರ್ಸ್ ನಾವು ನಮ್ ಸಿನಿಮಾದಲ್ಲಿ ಎಮೋಷನ್ಸ್ ಇದೆ, ಕಾಮಿಡಿ ಇದೆ, ಲವ್ ಇದೆ ಅಂತ ಎಷ್ಟು ಹೇಳಿದ್ರು ಜನ ನಾವ್ ಹೇಳ್ತೀವಿ ಅಂತ ಬಂದು ಥಿಯೇಟರ್ ಬಂದು ಸಿನಿಮಾ ನೋಡಲ್ಲ ಅಂತ ನಾನು ಅನ್ಕೊಂಡಿದೀನಿ. ಒಂದ್ಸರಿ ಬಂದ್ ನೋಡಿದ್ರೆ 100% ಎಂಟರ್ಟೈನ್ಮೆಂಟ್ ನಮ್ ಸಿನಿಮಾದಲ್ಲಿದೆ. ಅಂಡ್ ನೀವು ನೋಡಿದ ತಕ್ಷಣ ನಿಮ್ಗೆ ಇಷ್ಟ ಆಗಿ ನೀವು ಒಂದಷ್ಟು ಜನಕ್ಕೆ ರೆಫರ್ ಮಾಡ್ತೀರಾ ದಟ್ ಸಿನಿಮಾ ನೋಡ್ಬೇಕು ಅಂತ.